ಸೊ ಗಾಡಿ ಇವಾಗ ಇನ್ನೇನು ಸರ್ವಿಸಿಗೆ ತೊಗೊತಿದ್ದಾರೆ, ಡೀಟೇಲ್ಸ್ನೆಲ್ಲ ಹಾಕ್ತಿದ್ದಾರೆ, ಚಾಸಿ ನಂಬರ್ನ ಎಂಟ್ರಿ ಮಾಡಿಕೊಂಡು ಟ್ಯಾಬ್ ಒಳಗಡೆ. ಸೊ ಫಸ್ಟ್ ಫ್ರೀ ಸರ್ವಿಸು. ಓಕೆ. ಜನರಲ್ ಚೆಕಪ್ ಇರುತ್ತೆ. ಓಕೆ. ಮತ್ತು ಇಂಜಿನ್ ಆಯಿಲ್ ಆ್ಯಂಡ್ ಆಯಿಲ್ ಫಿಲ್ಟರ್ ಚೇಂಜ್ ಆಗುತ್ತೆ. ಓಕೆ. ಚೈನ್ ಕ್ಲೀನಿಂಗ್ ಲೂಬ್ರಿಕೇಷನು ಫಸ್ಟ್ ಸರ್ವಿಸ್ಗೆ, ಮತ್ತು ಕನ್ಸ್ಯೂಮಬಲ್ ಚಾರ್ಜಸ್ಸು, ಫ್ರಂಟ್ ಬ್ರೇಕ್ ನಾಯ್ಸು ಫ್ರಮ್ ಡೇ 1 ಸ್ಟಾರ್ಟಿಂಗಿಂದ ಇದೆ. ಹೌದು ಬ್ರೋ, ಹೌದು ಮಾಡಿದ್ದೀನಿ. ಓಕೆ ಬ್ರೋ. ನಿಮ್ಗೆ ಏನಾದರೂ ಅಡಿಷನಲ್ ಕಂಪ್ಲೇಂಟ್ಸ್ ಇದೆಯಾ? ಅಡಿಷ್ನಲ್ ಅದೊಂದು, ಮತ್ತು ಥ್ರಾಟಲ್ ರೆಸ್ಪಾನ್ಸ್ ಒಂದು ಸ್ವಲ್ಪ ಕಡಿಮೆ ಇದೆ, ಅದೇನು ಮಾಡೋಕ್ಕಾಗಲ್ಲ ಅನ್ಸುತ್ತಲ್ಲ. ಅದು ಇನಿಷಿಯಲ್ ಪಿಕಪ್ಪಾ ಗಿರ್ಗಿರ್ ಅಂತ ಬರುತ್ತೆ. ಹಾಂ, ಹೌದು. ಸ್ನೇಹಿತರೆ, ಸೊ ಫಸ್ಟ್ ಸರ್ವಿಸ್ ಕಾಸ್ಟ್ ಎಷ್ಟಾಗುತ್ತೆ ಅಂತಲೂ ಹೇಳ್ತೀನಿ, ಆಮೇಲೆ ಏನೇನು ಚೇಂಜಸ್ ಮಾಡ್ತಾರೆ, ಏನೇನು ಮಾಡೋದಿಲ್ಲ, ಸೊ ಓವರಾಲ್ ಬ್ರೀಫ್ನ ನಾನು ಹೇಳ್ತೀನಿ. ಸೊ ಅಲ್ಲಿ ತನಕ ಫಸ್ಟ್ ಒಳಗಡೆ ಹೋಗಿ ನೋಡೋಣ ಗಾಡಿ ಯಾವ ಥರ ಸರ್ವಿಸ್ ಮಾಡ್ತಾರೆ, ಇಂಜಿನ್ ಆಯಿಲ್ ಯಾವ್ದು ಹಾಕ್ತಾರೆ, ಏನು ಎತ್ತ ಅಂತ ಒಂದು ಕಂಪ್ಲೀಟ್ ಡೀಟೇಲ್ ವೀಡಿಯೋ ಆಗಿರುತ್ತೆ. ಸೊ ಸ್ಟೇ ಟ್ಯೂನ್, ಐ ವಿಲ್ ಅಪ್ಡೇಟ್ ಆಲ್ ದ ಪ್ರೋಸೆಸ್ ಹಿಯರ್, ಸ್ಟೇ ಟ್ಯೂನ್. ಸೊ ಇವಾಗ ಗಾಡಿನ ವಾಷಿಂಗಿಗೆ ತೊಗೊಂಡು ಹೋಗ್ತಿದ್ದಾರೆ. ನೋಡಿ ಸ್ನೇಹಿತರೆ, ಯಾರಿದ್ದಾರೆ ನಮ್ಮ ಜೊತೆಗೆ? ಇಲ್ಲೇ ಇದ್ದ, ಸರ್ವಿಸ್ ಸೆಂಟ್ರಲ್ ಇದ್ದ, ಇವಾಗ ಚೇಂಜ್ ಆಗ್ಬಿಟ್ಟು ಹುಡುಗ CRT ಆಗ್ಬಿಟ್ಟಿಯಾನ. ಇವಾಗ ಏನು ಮಾಡೋಕ್ಕಾಗಲ್ಲ, ಕೆಲಸ ಇಂಪಾರ್ಟೆಂಟ್, ಏನು ಕೆಲಸ ಆದ್ರೂ ಮಾಡೋದು. ಸೊ ಫಸ್ಟ್ ಗಾಡಿಯಲ್ಲಿರುವಂಥ ಬ್ಯಾಶ್ ಪ್ಲೇಟ್ಸ್ನ ತೆಗಿತಾರೆ, ಯಾಕೆಂದ್ರೆ ಇಂಜಿನ್ ಆಯಿಲ್ ಡ್ರೈನ್ ಮಾಡೋದೇ ಅಲ್ಲಿಂದ. ಸೊ ನಾನು ಇವಾಗ ಏನು ಮಾಡ್ತೀನಿ ಅಂದ್ರೆ ಬ್ಯಾಶ್ ಪ್ಲೇಟ್ಸ್ನ ಮತ್ತೆ ರೀಇನ್ಸ್ಟಾಲ್ ಮಾಡಕ್ ಹೋಗಲ್ಲ, ಯಾಕೆಂದ್ರೆ ನನಗೆ ಲೆಜೆಂಡ್ರಿ ಕಸ್ಟಮ್ಸ್ ಇಂದ ಆಲ್ರೆಡಿ ಬ್ಯಾಶ್ ಪ್ಲೇಟ್ಸ್ ಬಂದಿರೋದಕ್ಕೆ. ಸೊ ಐ ಆಮ್ ನಾಟ್ ಗೋಣ ಇನ್ಸ್ಟಾಲ್ ದಿಸ್ ಬ್ಯಾಶ್. ಇವಾಗ ಇದೇನಿದೆ ಬ್ಯಾಶ್ ಪ್ಲೇಟ್, ಅದು ನಂಗೆ ತೆಗೆದು ಯಾರಿಗಾರ ಬೇಕಿದ್ರೆ ಹೇಳಿ, ಇದು ಕೊಡ್ತೀನಿ ಫ್ರೀ ಆಫ್ ಕಾಸ್ಟ್. ಸೊ ಇಲ್ಲಿದೆ ನೋಡಿ, ಇವಾಗ ನೋಡಿ ಇಂಜಿನ್ ಆಯಿಲ್ ಆಲ್ರೆಡಿ ಸಖತ್ ಕಲರ್ ಆಗಿದೆ. ಹೋಗಿದ್ಯಾ ಬ್ರೋ ಇಂಜಿನ್ ಆಯಿಲ್? ಚೆನ್ನಾಗಿದ್ಯಾ? ಹೌದಾ? ಓಕೆ. ಮೆಟಲ್ ಚಿಪ್ಸ್ ಏನಾರ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇದ್ರೆ ಕ್ಲಿಯರ್ ಆಗುತ್ತೆ. ಸೊ ಮೆಟಲ್ ಚಿಪ್ಸ್ ಅದೆಲ್ಲ ರಫ್ ಇಂಜಿನ್ ಕತ್ತರು ಕಡ್ಡಿ ಅಂತ ಏನಾರ ಅಂತೀವಲ್ಲ, ಹಂಗೆ. ಮತ್ತೆ ಕಮ್ಮೆಲ್ಲ ಹಾಕಿರ್ತಾರೆ, ಏರ್ ಬ್ಲಾಕೇಜ್ ಎಲ್ಲ ಇರುತ್ತೆ, ಕ್ಲಿಯರ್. ಓಹೋ, ಏನ್ ಗುರು ಹಿಂಗೆ ಚಾಕ್ಲೇಟ್ ಸಿರಪ್ ಬರ್ತಾನೆ ಇದೆ. ಇದು ನೋಡಿ, ಆಯಿಲ್ ಸ್ಟೈನರ್ ಬಂದು 2 ಬರುತ್ತೆ ಇಲ್ಲಿ, ಆಯಿಲ್ ಫಿಲ್ಟರ್ ಬಂದು ಆ ಕಡೆ ಸೈಡ್ ಬರುತ್ತೆ, ತೋರಿಸ್ತೀನಿ ಅದನ್ನು. ಸೊ ದಿಸ್ ಇಸ್ ಮೋರ್ ಆರ್ ಲೆಸ್ ಗೋಣ ಬಿ ಅ ಡೀಟೇಲ್ ಸರ್ವಿಸ್ ವಿಡಿಯೋ. ನಿಮ್ಗೆ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ನಾನು ಇದನ್ನ ಮಾಡ್ಕೊಡ್ತಾ ಇದ್ದೀನಿ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ದಿಸ್ ಗೈ ಅಕ್ಷಯ್. ನೋಡಿ, ಇದು ಆಯಿಲ್ ಫಿಲ್ಟರ್ ಇಲ್ಲಿ ಬರುತ್ತೆ, ಸೊ ಅದನ್ನ ಇಲ್ಲಿ ತೆಗಿತಿದ್ದಾರೆ. ಈಗ ಏನೋ ಒಂಥರ ಖುಷಿ ಸ್ನೇಹಿತರೆ, ಗಾಡಿ ರಿಪೇರು, ಮೇಂಟೆನೆನ್ಸ್ ವರ್ಕ್ಸ್, ಅದು ಕಣ್ ತುಂಬಾ ನೋಡೋದೇ ಒಂಥರ. ಇದರಲ್ಲಿ ಇರೋಂಥ ಪೇಷನ್ಸ್ ನನಗೆ ಬೇರೆ ಯಾವ್ದ್ರಲ್ಲೂ ಬರಲ್ಲ. ಇಲ್ಲಿದೆ ನೋಡಿ, ಆಯಿಲ್ ಫಿಲ್ಟರ್ ಡ್ರೈನ್ ಆಗ್ತದೆ, ಫಿಲ್ಟರ್ನ ತೆಗೆದು ತೋರಿಸ್ತಾರೆ ನೋಡಿ ಯಾವ ಥರ ಇರುತ್ತೆ ಅಂತ. ಸೊ ನೋಡಿ, ಇಷ್ಟೇ ಬರುತ್ತೆ ಆಯಿಲ್ ಫಿಲ್ಟರ್. ನೈಸ್. ಸೊ ಫಿಲ್ಟರ್ ಕೂಡ ಹೊಸದಾಗತ್ತೆ ಆಬ್ವಿಯಸ್ಲಿ. ಓಕೆ, ಯಾವುದು? ಇಲ್ಲಿ ಓರಿಂಗ್ ಬರುತ್ತೆ, ಫಿಲ್ಟರ್ ಓರಿಂಗ್. ಓಕೆ, ಫಿಲ್ಟರ್ ಓರಿಂಗ್. ಓಕೆ, ಓಕೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅದನ್ನ ನೋಡೋಣ. ಸೊ ನೆಕ್ಸ್ಟ್ ಏನ್ ಮಾಡ್ತಿದಾರೆ ಅಂದ್ರೆ ಫ್ರಂಟ್ ಡಿಸ್ಕ್ ನ ತೆಗೆದು ಚೆಕ್ ಮಾಡ್ತಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಸ್ವಲ್ಪ ಸೌಂಡ್ ಬರ್ತಾ ಇದೆ, ಸೊ ಹಾಗಾಗಿ ಗೆಟಿಂಗ್ ಇಟ್ ಚೆಕ್ಡ್. ಇಫ್ ದೇರ್ ಇಸ್ ಎನಿ ಪಾರ್ಟ್ ಟು ಬಿ ರೀಪ್ಲೇಸು ಮಾಡ್ತಾರೆ. ಸೊ ಡಿಸ್ಕ್ ಪ್ಯಾಡ್ ನೋಡ್ಬೋದು ಯಾವ ಥರ ಇದೆ ಅಂತ. ಇದೆ ನೋಡಿ, 2 ಪ್ಯಾಡ್ ಇದು. ದೇರ್ ವಾಸ್ ಸಮ್ ಸೌಂಡ್, ಕಿರ್ಕಿರ್ ಅಂತ ಬರೋದು. ನೋಡೋಣ. ಫ್ರಂಟ್ ಒಂದೇ ಅಲ್ಲ, ಈವನ್ ಇನ್ಕ್ಲೂಡಿಂಗ್ ಬ್ಯಾಕ್ ಕೂಡ ಅಷ್ಟೇ. ಹಿಂದ್ಗಡೆ ಇರೋಂಥ ಒಂದು ಡಿಸ್ಕನ್ನು ತೆಗೆದು ಚೆಕ್ ಮಾಡ್ತಿದ್ದಾರೆ. ತುಂಬಾ ಡೀಟೇಲ್ ಆಗಿದೆ ಸ್ನೇಹಿತರೆ ಇದು. ಲೈಕ್ ಎವ್ರಿ ಪಾರ್ಟ್ ಅಂಡ್ ಎವ್ರಿ ಮೂಮೆಂಟ್ಸ್ ಆರ್ ಬಿನ್ ಚೆಕ್ಡ್ ಥರೋಲಿ. ದಟ್ ಇಸ್ ಹೌ ದೇ ಆರ್ ನೋನ್ ಫಾರ್ ಒನ್ ಆಫ್ ದ ಬೆಸ್ಟ್ ಸರ್ವಿಸ್ ಸೆಂಟರ್ ಇನ್ ಬ್ಯಾಂಗ್ಳೂರ್. ಸ್ನೇಹಿತರೆ, ಇದು ಬಂದು ರಿಯರ್ ಬ್ರೇಕ್ ಪ್ಯಾಡ್ಸು. ಈ ಬ್ರೇಕ್ ಪ್ಯಾಡ್ ಬೆಲೆ ಎಷ್ಟು ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇಟ್ ಈಸ್ ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಫಾರ್ ಅನ್ ಇಂಡಿಯನ್ ಮ್ಯಾನುಫ್ಯಾಕ್ಚರ್ ಬೈಕು ಅಂತಾನೆ ಹೇಳ್ಬೋದು. ಸೊ ಗೆಸ್ ಮಾಡಿ ಹೇಳಿ ಎಷ್ಟು ಅಂತ. ಜಸ್ಟ್ ಓನ್ಲಿ ದ ರಿಯರ್, ಹಿಂದ್ಗಡೆ ಇರುವಂತ ಬ್ರೇಕ್ ಪ್ಯಾಡ್ಸು ಎಷ್ಟಿರ್ಬೋದು? ಇದು 2ರ ಬೆಲೆ, ನಿಖರವಾದ ಬೆಲೆ ಹೇಳಿ ನೋಡೋಣ ಎಷ್ಟು ಅಂತ. ಆಕ್ಚುಲಿ ಈ ಗಾಡಿಯ ಟೈರ್ ನೋಡಿ ಸ್ನೇಹಿತರೆ, ಏನು ಸಖತ್ತಾಗಿದೆ. ಸೇಮ್ ಸೈಜು 140 ಸೆಕ್ಷನ್ನೇ ಬರುತ್ತೆ. ಸೊ ಇದಕ್ಕೆ ಫಿಟ್ ಮಾಡೋಣ ಅಂತ ನೆಕ್ಸ್ಟು. ಚೆನ್ನಾಗಿ ಕಾಣಿಸುತ್ತೆ ರ್ಯಾಲಿ ಎಡಿಷನ್ಗೆ ಸ್ನೇಹಿತರೆ. ಆಮೇಲೆ ಲಾಸ್ಟ್ ಟೈಮ್ ನಾನು ರಿವ್ಯೂ ಅಲ್ಲಿ ಹೇಳಿದ್ದೆ, ಈ ಒಂದು ಪಾರ್ಟ್ ಏನಿದೆಯಲ್ಲ ಇದು ನೋಡಿ, ಏರ್ ಹಾಕೋದಕ್ಕೆ ನಮಗೆ ತುಂಬಾ ಸುಲಭವಾಗಿ ಹಾಕ್ಬೋದು, ಗೊತ್ತಾಯ್ತಲ್ಲ. ಸೊ ನೋಡಿ, ಈ ತರ ಬರುತ್ತೆ ಮೆಟಲ್ ಕ್ಯಾಪ್. ಸೊ ಸೈಡಿಂದ ನಾವು ಏರ್ ಹಾಕ್ಸ್ಬೋದು. ಹಳೆ ಹಿಮಾಲಯನ್ಸ್ ಎಲ್ಲ ಏನಾಗ್ತಿದ್ರೆ ಸ್ಟ್ರೈಟ್ ಆಗಿರುತ್ತಲ್ಲ ಹಿಂಗೆ. ಸೊ ಅದಕ್ಕೆ ಹಿಂಗೆ ಏನಂತಾರೆ, ಆ ಪೈಪ್ನ ಕೂರ್ಸೋದಕ್ಕೆ ಭಾಳ ಕಷ್ಟ ಆಗೋದು. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ರಾಯಲ್ ಎನ್ಫೀಲ್ಡ್ ಫಾರ್ ಮೇಕಿಂಗ್ ದಿಸ್ ವಂಡರ್ಫುಲ್ ಗ್ಯಾಡ್ಜೆಟ್. ಸೊ ಹೊಸ ಆಯಿಲ್ ಫಿಲ್ಟರ್ ಕೂಡ ರೀಪ್ಲೇಸ್ ಮಾಡ್ತಿದ್ದಾರೆ. ನೋಡಿ, ಆಯಿಲ್ ಸ್ಟೈನರ್ ಅಲ್ಲಿ ಎಷ್ಟು ಸ್ಟೈನ್ ಸಿಕ್ಕಿದೆ ನೋಡಿ. ನಿಮ್ಮ ಪೇಸ್ಟ್ ಅಲ್ಲಿ ಉಪ್ಪಿದೆಯಾ ಅಂತ ಕೇಳ್ದಂಗೆ, ನಿಮ್ಮ ಆಯಿಲ್ ಅಲ್ಲಿ ಕಸ ಇದೆಯಾ ಅಂತಂದಂಗೆ ಆಯ್ತಿದೆ ಕತೆ ಈಗ. ಓ, ಇದು ಹಳೇದಲ್ವಾ?
ಓಕೆ ಸೂಪರ್. ಹೊಸ ಫಿಲ್ಟರ್, ಆಯಿಲ್ ಫಿಲ್ಟರ್ ತೊಗೊಳ್ಳಿ ಸರ್. ಆಯಿಲ್ನೆಲ್ಲ ನೀಟಾಗಿ ಒರೆಸಿ ಡ್ರೈನ್ ಮಾಡಿ ಹಾಕ್ತಾ ಇದ್ದಾರೆ. ಬಟ್ ಅದು ಸ್ಟೈನರ್ ಮಾತ್ರ ಆಶ್ಚರ್ಯ ಆಯಿತು ಸ್ನೇಹಿತರೆ, ನನಗೆ ನಿಜವಾಗ್ಲೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಇಲ್ಲಿ ನೋಡಿ, ಅಯ್ಯವ್ವ ಗಮ್ಮು ಪಾರ್ಟ್ಸು ಏನೇನೋ ಇದಾವೆ ಇದ್ರ ಒಳಗಡೆ. ಇದೆಲ್ಲ ಯಾವುದು ಇಂಜಿನ್ ಒಳಗಡೆ ಹೋಗಿರಲ್ಲ, ಈ ಸ್ಟೈನರಲ್ಲೇ ನಿಂತ್ಕೊಂಡಿದೆ. ದಿಸ್ ಇಸ್ ದ ಯೂಸ್ ಆಫ್ ಸ್ಟೈನರ್. ಸುಮ್ಮನೆ ಮಾಡಲ್ಲ ಒಂದು ವಸ್ತು ನೋಡಿ, ಅದು ಕೂಡ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡಿ ಹಾಕ್ತಾ ಇದ್ದಾರೆ. ಸೊ ಸ್ನೇಹಿತರೆ, ದೇರ್ ಇಸ್ ಅ ಗುಡ್ ನ್ಯೂಸ್. ಐ ಆಮ್ ಗೋಣ ಶಿಫ್ಟ್ ದಿಸ್ ನಾರ್ಮಲ್ ಶಿಫ್ಟರ್ ಟು ವ್ಯಾಲಿ ಶಿಫ್ಟರ್. ವಾಪಸ್ ಅದನ್ನ ಫಿಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇದು ರೀಪ್ಲೇಸ್ ಆಗೋದಿಲ್ಲ. ಸೊ ಇದನ್ನ ಏರಲ್ಲಿ ಹಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಮತ್ತೆ ರೀಇನ್ಸ್ಟಾಲ್ ಮಾಡ್ತಾರೆ. ಸೊ ರೀಪ್ಲೇಸ್ಮೆಂಟ್ ನೆಸೆಸಿಟಿ ಇಲ್ಲ ಇದು ಆ್ಯಕ್ಚುಲಿ. ಸೊ ಬೇಸಿಕ್ಲಿ ಆ ಓರಿಂಗ್ಸ್ನ ಮಾತ್ರ ಚೇಂಜ್ ಮಾಡ್ತಿದ್ದಾರೆ, ಹೊಸ ಓರಿಂಗ್ಸ್ನ ಹಾಕ್ಬಿಟ್ಟು ಇನ್ಸ್ಟಾಲ್ ಮಾಡ್ತಿದ್ದಾರೆ. ಒಂದು ಇನ್ಸ್ಟಾಲ್ ಮಾಡಾಯಿತು, ಇನ್ನೊಂದನ್ನು ಇನ್ಸ್ಟಾಲ್ ಮಾಡ್ತಿದ್ದಾರೆ, ಅದು ಹಾಕಾಯಿತು. ಈ ಗಾರ್ಡ್ನ ಮತ್ತೆ ವಾಪಸ್ ಹಾಕ್ತಾ ಇದ್ದೀನಿ. ಯಾಕೆ ಅಂತ ಕೇಳಿದ್ರೆ ವ್ಯಾರಂಟಿ ಕ್ಲೇಮ್ ಆಗಲ್ಲಂತೆ. ಸೊ ಸಾರಿ ಗೈಸ್, ಐ ಆಮ್ ನಾಟ್ ಗಿವಿಂಗ್ ಇಟ್ ಫಾರ್ ಫ್ರೀ. ಮತ್ತೆ ವಾಪಸ್ ಹಾಕ್ಸ್ತಾ ಇದ್ದೀನಿ. ಎಕ್ಸ್ಟ್ರೀಮ್ಲಿ ಸಾರಿ, ಗೊತ್ತಿದ್ದಿಲ್ಲ. ಬಟ್ ಇದನ್ನಂತೂ ತೆಗಿಸ್ತಾ ಇದ್ದೀನಿ, ಇದನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಈ ಸಾರಿ ಗಾರ್ಡ್ ನನಗೆ ಬೇಕಾಗೇ ಇಲ್ಲ. ಯಾಕಂದರೆ ಈ ರ್ಯಾಲಿ ಎಡಿಷನ್ ಗಾಡಿಯಲ್ಲಿ ಯಾವ ಲೇಡೀಸ್ನ ಕೂರಿಸ್ಕೊಂಡು ನಾನು ಹೋಗ್ಲಿ ಸಾರಿ ಓಡಿಸ್ಕೊಂಡು, ಅದು ಸಾರಿ ಹಾಕ್ಕೊಂಡು, ಅದೇ ಅಲ್ವಾ? ನೋಡಿ, ಡಿಸ್ಕ್ ಪ್ಯಾಡ್ಸ್ನ ಎಲ್ಲ ನೀಟಾಗಿ ವಾಶ್ ಮಾಡಿ ಮತ್ತೆ ರೆಡಿ ಮಾಡಿಬಿಟ್ಟು ಅದನ್ನೇ ಇನ್ಸ್ಟಾಲ್ ಮಾಡ್ತಿದ್ದಾರೆ. ಸೊ ಸ್ನೇಹಿತರೆ, ಫೈನಲಿ ಐ ಆಮ್ ಗೆಟಿಂಗ್ ದಿಸ್ ರ್ಯಾಲಿ ಲಿವರ್ ಫಾರ್ ಮೈ 450 ಮಾನಾ ಬ್ಲ್ಯಾಕ್. ಸೊ ದಿಸ್ ಇಸ್ ಒನ್ ಆಫ್ ದ ಮಚ್ ನೀಡೆಡ್ ಗ್ಯಾಡ್ಜೆಟ್ಸ್ ಅಂತಲೇ ಹೇಳ್ತೀವಿ. ಯಾಕಂದರೆ ನಾವು ಬೈಕರ್ಸಿಗೆ ದಿಸ್ ಇಸ್ ಮಚ್ ರಿಕ್ವೈರ್ಡ್. ಸೊ ಇದು ರ್ಯಾಲಿ ಗೇರ್ ಶಿಫ್ಟರು. ಸೊ ಇದರಲ್ಲಿ ಏನಂತಂದರೆ ಬೇಸಿಕ್ಲಿ ನಿಮಗೆ ಇಲ್ಲಿ ಥ್ರೆಡ್ನ ಲೂಸ್ ಮಾಡಿಕೊಂಡ್ರೆ ನೀವು ಹಿಂದೆ ಮುಂದೆ ಸೊ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಸೆಟ್ ಮಾಡ್ಕೊಳ್ಬೋದು. ಸೊ ದ್ಯಾಟ್ ಈಸ್ ಒನ್ ಅಡ್ವಾಂಟೇಜ್. ಇದರಲ್ಲಿ ಮೇಜರ್ ಏನಕ್ಕೆ ಅಂತಂದರೆ ಇಲ್ಲಿದೆ ನೋಡಿ, ದಿಸ್ ಇಸ್ ವೈ ಐ ಆಮ್ ಬೈಯಿಂಗ್ ಇಟ್. ಸೊ ಗಾಡಿ ಬಿದ್ದರೂ ಅಷ್ಟೇ, ಸೊ ಇಟ್ ವಿಲ್ ನಾಟ್ ಗೋಣ ಬ್ರೇಕ್. ಸೊ ಇದು ಅದೇ ಥರ ಇರುತ್ತೆ. ಇದು ನಮ್ಮಂಥವ್ರಿಗೆ ಬೇಕಾಗುತ್ತೆ. ಏನಂತ ಅಕ್ಷಯ್, ಬೇಕಲ್ಲ? ಫ್ಲೆಕ್ಸ್ ಮಾಡಿ ನೋಡಿ ಅನ್ಸತಿ ಅಷ್ಟೇ. ಸೊ ಇದರ ಕಾಸ್ಟ್ ಬಂದು 2900 ಆಗಿರುತ್ತೆ ಸ್ನೇಹಿತರೆ. ಸೊ ನಿಮಗೂ ಬೇಕು ಅಂತಂದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇದನ್ನು ತೆಗೆದುಬಿಟ್ಟು ಬ್ಯಾಕಪ್ ಆಗಿ ಇಟ್ಕೊಂಡಿರ್ತೀನಿ. ಬಟ್ ದಿಸ್ ಇಸ್ ವಾಟ್ ಐ ವಾಸ್ ಲುಕಿಂಗ್ ಔಟ್ ಫಾರ್ ಗೆಟಿಂಗ್ ಇಟ್ ಡನ್. ವಾವ್, ನೈಸ್ ಅಲ್ಲ? ಸೊ ಡಿಸ್ಕ್ ಪ್ಯಾಡ್ಸ್ನ ನೀಟಾಗಿ ರಬ್ ಮಾಡಿ ಸ್ಯಾಂಡ್ ಪೇಪರಲ್ಲಿ ಆಮೇಲೆ ಇನ್ಸ್ಟಾಲ್ ಮಾಡ್ತಾರೆ. ಸೊ ದಟ್ ಬ್ರೇಕಿಂಗ್ ವಿಲ್ ಬಿ ಪರ್ಫೆಕ್ಟ್. ಸೊ ನೆಕ್ಸ್ಟ್ ಬಂದು ಚೈನ್ ಲೂಬ್ ಮಾಡ್ತಿದ್ದಾರೆ. ಸೊ ಇವಾಗ ಚೈನ್ ಕೂಡ ಅಡ್ಜಸ್ಟ್ ಮಾಡಿದ್ದಾರೆ. ನಾಟ್ ಓನ್ಲಿ ಸ್ಪ್ರೇ, ಚೈನ್ ಕರೆಕ್ಟಾಗಿ ಅಡ್ಜಸ್ಟ್ ಮಾಡೋದೇ ಮೈನ್ ಇಂಪಾರ್ಟೆಂಟ್ ಫ್ಯಾಕ್ಟ್ ಇಲ್ಲಿ. ಸೊ ಇವಾಗ ನಾರ್ಮಲ್ ಲಿವರ್ನ ತೆಗೆದುಬಿಟ್ಟು ವಿ ಆರ್ ಗೆಟಿಂಗ್ ದ ರ್ಯಾಲಿ ಲಿವರ್ ಇನ್ಸ್ಟಾಲ್ಡ್. ಸೊ ದಿಸ್ ಇಸ್ ದ ಪಾರ್ಟ್ ವಿಚ್ ಐ ವಾಸ್ ಲುಕಿಂಗ್ ಔಟ್ ಫಾರ್ ಅ ಲಾಂಗ್ ಟೈಮ್. ಗಾಡಿ ಡೆಲಿವರಿ ಟೈಮಲ್ಲಿ ಸ್ಟಾಕ್ ಇದ್ದಿಲ್ಲ, ಬಟ್ ಐ ಗಾಟ್ ಇಟ್ ಫ್ರಮ್ ಅವಾನ್ ಮೋಟರ್ಸ್. ಥ್ಯಾಂಕ್ಸ್ ಟು ದೆಮ್. ಸಾಕಾಗಿದೆ ನೋಡಿ ಸ್ನೇಹಿತರೆ, ಇದು ಸೂಪರ್ವಾಗಿದೆ. ಸೊ ಯಾವ ಆ್ಯಂಗಲಲ್ಲಿ ಇಡಬೇಕು ಅಂತ ಅನ್ನೋದನ್ನು ಕ್ರಾಸ್ ಚೆಕ್ ಮಾಡಿಬಿಟ್ಟು ಅವ್ರು ಇನ್ಸ್ಟಾಲ್ ಮಾಡ್ತಿರೋದು. ಇಟ್ಸ್ ವೆರಿ ಈಸಿ ಟು ಇನ್ಸ್ಟಾಲ್. ನೀವೇ ಬೇಕಾದ್ರೆ ತೊಗೊಂಡು ಅದನ್ನು ಇನ್ಸ್ಟಾಲ್ ಮಾಡ್ಕೊಬೋದು. ಪಾರ್ಟ್ ನೀವು ತರಿಸ್ಕೊಂಡ್ರೆ ಆ್ಯಲನ್ ಕೀ 5 ಇದ್ರೆ ಸಾಕಲ್ಲ. ಸೊ ಆ್ಯಲನ್ ಕೀ 5 ಇತ್ತು ಅಂತಂದರೆ ಯು ಕ್ಯಾನ್ ಜಸ್ಟ್ ಆ ಸ್ಕ್ರೂ ಇದೆಯಲ್ಲ, ಸೊ ಆ ಒಂದು ಸ್ಕ್ರೂನ ಲೂಸ್ ಮಾಡಿದ್ರೆ ಯು ಕ್ಯಾನ್ ಇನ್ಸ್ಟಾಲ್ ಇಟ್ ಬೈ ಯೋರ್ ಓನ್. ಸ್ನೇಹಿತರೆ, ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಒನ್ ಆಫ್ ದ ಬಿಗ್ಗೆಸ್ಟ್ ಸರ್ವಿಸ್ ಸೆಂಟರ್ ಇನ್ ಬ್ಯಾಂಗ್ಳೂರು ಫಾರ್ ರಾಯಲ್ ಎನ್ಫೀಲ್ಡು. ಇದಿಷ್ಟೇ ಅಲ್ಲ, ಇದ್ರ ಮೇಲ್ಗಡೆನೂ ಇದೆ ಪಾರ್ಕಿಂಗು. ಸೊ ಇಲ್ಲೂ ಕೂಡ ಇದೆ ನೋಡಿ ಗಾಡಿಗಳು. ಓ ಮೈ ಗಾಡ್. ಸೊ ನಾನು ಹೇಳ್ದಾಗೆ ದಿನಕ್ಕೆ 80 ಗಾಡಿ, ವೀಕೆಂಡಲ್ಲಿ 100. ಹಾಂ, ದಿನಕ್ಕೆ ಇಲ್ಲಿ ನೋಡಿ ಸ್ನೇಹಿತರೆ, ಇವ್ರು ಇವಾಗ ಹೇಳ್ತೀರ ದಿನಕ್ಕೆ 100 ಗಾಡಿ. ವೀಕೆಂಡಲ್ಲಿ ಎಷ್ಟಪ್ಪ? ವೀಕೆಂಡ್ 170 150 ವರೆಗೂ ನಿಜನಾ ಬ್ರೋ? ನಿಜ ಬ್ರೋ. 170 160 200 ಕೂಡ 200 ಕ್ರಾಸ್ ಮಾಡಿದ್ವಿ. ನೀವೆಲ್ಲ ಎಲ್ಲಿರ್ತೀರ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಇಷ್ಟು ಜನ ಸರ್ವಿಸ್ ಮಾಡಿಸ್ಕೊಂಡೋಗಿ ಬರ್ತಿರಲ್ಲ, ಹ್ಯಾಟ್ಸ್ ಆಫ್. ಗಾಡಿ ಸರ್ವಿಸ್ ಆದ್ಮೇಲೆ ಇಲ್ಲಿ ತೊಗೊಂಬಂದು ವೇಟಿಂಗ್ ಪೀರಿಯಡಲ್ಲಿ ಇಟ್ಟಿರ್ತಾರೆ. ನೈಸ್. ಕ್ಲಾಸಿಕ್ ಗೋವನ್ ಹ್ಯಾಂಡಲ್ ಬಾರ್ ಭಾಳ ಇಷ್ಟ ಆಯ್ತು. ಮಚ್ಚ, ನಂದು ಮಾನಾ ಬ್ಲಾಕಿಗೆ ಈ ಹ್ಯಾಂಡಲ್ ಬಾರ್ ಹಾಕೊಡುಗರು, ನಾನು ಕ್ರೂಸಿಂಗ್ ಮಾಡ್ಕೊಂಡು ಹೋಗ್ತೀನಿ ಆಫ್ ರೋಡಲ್ಲಿ. ಸಜೆಸ್ಟ್ ಮಾಡ್ರು, ಇದು ಒಳ್ಳೇದಲ್ಲ ಅಂತ. ನೋಡಿ ಹೆಂಗಿದೆ ನನ್ನ ಮಾನಾ ಬ್ಲಾಕಿಗೆ ಈ ತರ ಹ್ಯಾಂಡಲ್ ಬಾರ್ ಹಾಕೊಂಡು ಅಚಲು ಬೆಟ್ಟದಲ್ಲಿ ಹಿಂಗೆ ಸುಮ್ಮನೆ ರಿಲ್ಯಾಕ್ಸ್ ಆಗಿ ಓಡಿಸ್ಕೊಂಡು ಹೋಗ್ಬೋದು. ಚೆನ್ನಾಗಿ ಕಾಣಿಸುತ್ತಾ? ನೀವು ಹೇಳಿ ಸ್ನೇಹಿತರೆ, ಚೆನ್ನಾಗಿ ಕಾಣಿಸುತ್ತಾ ಮಾನಾ ಬ್ಲಾಕಿಗೆ ಹ್ಯಾಂಡಲ್ ಬಾರ್? ಸೊ ಇಂಜಿನ್ ಆಯಿಲ್ ಬಂದಿದೆ. ಇದು ರಾಯಲ್ ಎನ್ಫೀಲ್ಡಿನ OEM ಇಂಜಿನ್ ಆಯಿಲ್. ಸೊ ಬೇರೆ ಯಾವುದು ಬ್ರ್ಯಾಂಡ್ನ ಅವ್ರು ರೆಕಮೆಂಡ್ ಮಾಡಲ್ಲ, ಅವ್ರದ್ದೇ ಸ್ವಂತ ಬ್ರ್ಯಾಂಡ್ ಆಯಿಲ್ನೇ ರೆಕಮೆಂಡ್ ಮಾಡೋದು. ಸೊ ಅದನ್ನೇ ಹಾಕ್ಸ್ತಾ ಇದ್ದೀನಿ.
ಪ್ರಾಬಬ್ಲಿ ಆಫ್ಟರ್ ದ ವಾರಂಟಿ ಲೆಟ್ ಮಿ ಸಿ ವಾಟ್ ಬೆಸ್ಟ್ ಐ ಕ್ಯಾನ್ ಡೂ. ಇವಾಗ ನಾನೇನೋ ಇಲ್ಲೇ ವಿಡಿಯೋ ಮಾಡ್ಕೊತಾ ಇದ್ದೀನಿ, ಬಟ್ ಎಸ್ ಇಲ್ಲಿ ಹಿಂದ್ಗಡೆ ಫೋನಲ್ಲಿ ಶೂಟ್ ಆಗ್ತಿರೋದು ನನಗೆ ಲೈವ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಆಯಿಲ್ ಹಾಕ್ತಾ ಇದೀವಿ ಗಾಡಿಗೆ ಅಂತ, ಇನ್ಕ್ಲೂಡಿಂಗ್ ನಂಬರ್ ಪ್ಲೇಟ್ನ ತೋರಿಸ್ಕೊಂಡೇನೆ ಈ ಥರ ಹಿಂಗೆ ಬಂದು ಆಮೇಲೆ ವಿಡಿಯೋ ಮಾಡಾಕ್ತಾರೆ. ಸೊ ಆ ವಿಡಿಯೋ ನನಗೂ ಕೂಡ ಸಿಗ್ತಾ ಇದೆ. ಸೊ ದಟ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಅಥೆಂಟಿಸಿಟಿ. ಅಥೆಂಟಿಕ್ ಅಂತೀವಲ್ಲ ಅದು. ಇಂಜಿನ್ ಆಯಿಲ್ ಆಲ್ರೆಡಿ ಹಾಕ್ತಾ ಇದ್ದಾರೆ. ಸುಮಾರು ಜನಕ್ಕೆ ಒಂದು ಡೌಟ್ ಇರುತ್ತೆ, ಎಷ್ಟು ಲೀಟರ್ ಇಂಜಿನ್ ಆಯಿಲ್ ಗಾಡಿಗೆ ನಾವು ಹಾಕ್ಬೇಕು ಅಂತ. ಇಟ್ ಇಸ್ 2 ಲೀಟರ್. ಹಾಗೂ ನಾನು ಹೊಸ ವಾಚ್ ನೋಡ್ಕೊಳ್ಳಿ ಹೇಗಿದೆ ಅಂತ ಫ್ಲಾಂಟ್ ಮಾಡ್ತಾ ಇದೀನಿ ಅವಲ್ಲಿಂದ. ಮೈಕಲ್ ಕೋರ್ಸ್ ಅವರ ವಾಚ್ ಇದು. ಇದರ ಬೆಲೆ ಎಷ್ಟು ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡೋಣ ಅದನ್ನು. ಸೊ ಇವಾಗ ಒಂದು ಮೇಜರ್ ಅಪ್ಗ್ರೇಡ್ ಅಲ್ಲ ಡಿಗ್ರೇಡ್ ಏನಂತ ಕೇಳಿದ್ರೆ, ಈ ಒಂದು ಸಾರಿ ಗಾರ್ಡ್ನ ತೆಗಿಸ್ತಾ ಇದೀವಿ. ಬಿಕಾಸ್ ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ಇರ್ರೆಲೆವೆಂಟ್ ಫಾರ್ ಮೀ. ನನಗೆ ಏನಕ್ಕೂ ಯೂಸ್ ಆಗೋದಿಲ್ಲ ಸ್ನೇಹಿತರೆ ಇದು. ನಾನು ಯಾವ ಹುಡುಗಿರ್ನು ಕೂರಿಸ್ಕೊಂಡು ಹೋಗಲ್ಲ. ಕೂರಿಸ್ಕೊಂಡು ಹೋದ್ರೂ ಸೀರೆ ಉಟ್ಕೊಂಡು ಹುಡುಗಿರ್ನ ಅಂತ ನಾನು ಹಾಕೊಂಡು ಕೂರಿಸ್ಕೊಂಡು ಹೋಗೋಕ್ಕಾಗೋದಿಲ್ಲ, ಯಾಕಂದರೆ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ನಮ್ಮ ತಾಯಿ ಅಂತೂ ಕೂರಲ್ಲ ಈ ಗಾಡಿಯಲ್ಲಿ. ನನ್ನ ವೈಫ್ ಕುತ್ಕೊಂತಾಳೆ. ಸೀರೆ ಉಟ್ಕೊಂಡ್ರೆ ಆಟೋದಲ್ಲಿ ಬರೋಕ್ಕೆ ಹೇಳ್ತೀನಿ ಅಷ್ಟೇ. ಬಟ್ ಎಸ್, ದಿಸ್ ಇಸ್ ಗೋನ್ ಟು ರೆಡ್ಯೂಸ್ ಅರೌಂಡ್ 1.5 ಕಿಲೋ ಫ್ರಮ್ ಮೈ ಬೈಕಾ. ಸೊ ನೋಡಿ ಬ್ರೋ, ತೆಗ್ದಾಗಿದೆ. ಇವಾಗ ತೆಗೆದ ಮೇಲೇನೂ ಕೂಡ ಇದು ಒಳಗಡೆ ಇರೋ ನೆಟ್ಸ್ನ ನೀಟಾಗಿ ನಾವು ಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಅದನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಇವಾಗ. ಸೊ ಇವಾಗ ಒಂದು ಲುಕ್ ಬಂತು ಸ್ನೇಹಿತರೆ, ಇಲ್ಲಿ ನೋಡಿ. ವಾ, ದ್ಯಾಟ್ ಕ್ಲೀನ್ ವ್ಯೂ ಫ್ರಮ್ ದ ರಿಯರ್ ಲುಕ್ಸ್ ಎಲಿಗೆಂಟ್. ಸೊ ಇದನ್ನಂತೂ ನಾನು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಐ ಕೆನಾಟ್ ಟೇಕ್ ದಿಸ್ ವಿತ್ ಮೀ. ಸೊ ದಿಸ್ ಇಸ್ ಬ್ಯಾಕ್ ಫಾರ್ ರಾಯಲ್ ಎನ್ಫೀಲ್ಡ್. ರ್ಯಾಲಿ ಗೇರ್ ಶಿಫ್ಟರ್ ತುಂಬಾನೇ ಯೂನಿಕ್ ಆಗಿ ಕಾಣಿಸ್ತಿದೆ, ಡಿಫ್ರೆಂಟ್ ಕಲರ್ ಇರೋದ್ರಿಂದ. ಇಟ್ಸ್ ಲುಕಿಂಗ್ ವೆರಿ ನೈಸ್. ಸೊ ಇದು ಸ್ಪೆಷಲಿ ಬೆಂಡ್ ಆಗತ್ತಲ್ಲ, ಇದೊಂದು ಅಡ್ವಾಂಟೇಜ್. ಇದೊಂದೇ ರೀಸನ್ಗೆ ನಾನು ಇದನ್ನ ಹಾಕ್ಸ್ತಾ ಇರೋದು. ಇದು ಕೂಡ ನೋಡಿ, ಸ್ಕ್ರೂಸು ನೆಟ್ ಬೋಲ್ಟ್ ಎಲ್ಲ ವಾಪಸ್ ಫಿಟ್ ಮಾಡ್ತಾ ಇದ್ದಾರೆ. ಇವಾಗ ಗಾಡಿ ಒಂದು ಒಳ್ಳೆ ಲುಕ್ ಸ್ನೇಹಿತರೆ ಆಕ್ಚುಲಿ. ಸೊ ಇವತ್ತಿನ ಟಾಸ್ಕ್ ಏನು ಅಂತ ಕೇಳಿದ್ರೆ, ಇದು ಗಾಡಿ ಸರ್ವಿಸ್ ಆಗಬೇಕು. ಇವಾಗ ಆಲ್ಮೋಸ್ಟ್ ಅಲ್ಲಿ 12:20 ಆಯ್ತು. ಸೊ ಈ ಗಾಡಿ ಸರ್ವಿಸ್ ಆದ್ಮೇಲೆ ನೆಕ್ಸ್ಟು ಐ ಆಮ್ ಗೋಯಿಂಗ್ ಟು ರೇಸ್ ಡೈನಾಮಿಕ್ಸ್. ಅಲ್ಲಿ ಗಾಡಿಗೆ ಫ್ಯೂಯಲ್ ಎಕ್ಸ್ ಪ್ರೋನ ಫಿಟ್ ಮಾಡಿಸ್ತಾ ಇದ್ದೀನಿ. ಇಳಿಸ್ತಾ ಇದ್ದಾರೆ ಇವಾಗ. ಆಲ್ಮೋಸ್ಟ್ ಮೇಜರ್ ಸರ್ವಿಸ್ ಎಲ್ಲ ಮುಗ್ದಿದೆ. ಸೊ ಇವಾಗ ಏರ್ ಫಿಲ್ಟರ್ ಚೆಕ್ ಮಾಡ್ತಾರೆ, ಹಾಗೂ ಎಲೆಕ್ಟ್ರಾನಿಕ್ಸ್ನು ಚೆಕ್ ಮಾಡ್ತಾ ಇದ್ದಾರೆ. ಎಸ್ ಸ್ನೇಹಿತರೆ, ಸುಮಾರು ಜನ ಕೇಳಿರ್ತೀರ ನನಗೆ ಈಗ ಯಾವ ಥರ ಬುಕಿಂಗ್ ಮಾಡ್ಕೊಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ಇಲ್ಲಿದೆ ನೋಡಿ, ವಿಘ್ನೇಶ್ ಅಂತ ಹೆಸರು, ಸರ್ವಿಸ್ ಕನ್ಸಲ್ಟೆಂಟ್. ಅವ್ರ ನಂಬರು, ಮೇಲ್ ಐ ಡಿ, ಅಡ್ರೆಸ್ ಕೂಡ ಇಲ್ಲೇ ಇದೆ. ಸೊ ಇಲ್ಲಿ ನೀವು ಕಾಲ್ ಮಾಡೋದಾದರೆ ಫ್ರೀ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಕೂಡ ಇದೆ ಸ್ನೇಹಿತರೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ಎನಿ ಆಫ್ ದೆಮ್ ಬಿಹೈಂಡ್ ದಿಸ್ ನಂಬರ್. ಸೊ ದಿಸ್ ಇಸ್ ದ ಸರ್ವಿಸ್ ಅಡ್ವೈಸರ್ ನಂಬರ್. ಸೊ ಹಾಗೂ ನಿಮ್ಮ ಗಾಡಿಗೆ ಏನಾದರೂ ಆಕ್ಸೆಸರೀಸ್ ಏನಾದ್ರು ಹಾಕ್ಸ್ಕೊಬೇಕು ಅಂತಂದ್ರೆ ಇವರೇ ಹೆಡ್. ನಿಮ್ಮ ಹೆಸರು ಸಚಿನ್. ಸೊ ಓಕೆ, ಯಾವ ಥರ ಆಕ್ಸೆಸರೀಸ್, ಎನಿ ಕೈಂಡ್ ಆಫ್ ಆಕ್ಸೆಸರೀಸ್ ಫಾರ್ ರಾಯಲ್ ಎನ್ಫೀಲ್ಡ್? ಜೆ ಸೀರೀಸ್ ಮತ್ತೆ ಯು ಸೀರೀಸ್ ಅಲ್ಲಿ ನಮಗೆ ಸೀಟ್ ಕವರ್ ಸಿಗುತ್ತೆ. ಇಲ್ಲ, ನಾ ಹಿಡ್ಕೊಂತೀನಿ. ಯು ಸೀರೀಸ್ ಅಲ್ಲಿ ಜಸ್ಟ್ ಸೀಟ್ ಕವರ್ ಮಾತ್ರ ಸಿಗುತ್ತೆ. ಜೆ ಸೀರೀಸ್ ಅಲ್ಲಿ ಎಲ್ಲ ಆಕ್ಸರೀಸ್ ಸಿಗುತ್ತೆ ನಮಗೆ. ಹೌದಾ? ಇಮಿಡಿಯೇಟ್ ಫಿಟ್ ಮಾಡಿ ಕೊಡ್ಬೋದು ನಾವು. ಹೌದಾ? ಹೌದು ಬ್ರೋ. ಇನ್ ಕೇಸ್ ಯಾರಿಗಾರ ಆಕ್ಸೆಸರೀಸ್ ಅವರೇ ತಗೊಂಡೋಗಿ ಫಿಟ್ ಮಾಡ್ಕೊತಾರೆ ಅಂದ್ರೆ ಹಂಗೇನು ಕೌಂಟರ್ ಸೇಲ್ ಮಾಡ್ತೀವಿ. ಕೌಂಟರ್ ಸೇಲ್ ಇದೆ, ಏನೂ ಇಲ್ಲ. ಆಚೆನೂ ಫಿಟ್ ಮಾಡ್ಬೋದು ಅವರು, ಏನೋ ಪ್ರಾಬ್ಲಮ್. ಇವಾಗ ನಾನು ನನ್ನ ಗಾಡಿಗೆ ರ್ಯಾಲಿ ಗೇರ್ ಏನು ತಗೊಂಡಿದ್ದೀನಲ್ಲ, ಸೊ ಅದು ನಾನು ನಿಮ್ಮ ಹತ್ರ ತಗೊಂಡು ನಾನೇ ಫಿಟ್ ಮಾಡಿಸ್ಬೋದಾಗಿತ್ತಾ? ಮಾಡ್ಬೋದು. ಸೊ ಏನ್ ರಿಸ್ಟ್ರಿಕ್ಷನ್ಸ್ ಏನಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಬೇಕು ಅಂತಾನು ಏನಿಲ್ಲ, ನೀವ್ ಬರ್ಬೇಕು ಅಂತಾನು ಏನಿಲ್ಲ. ನೀವು ಅಲ್ಲಿ ಲೊಕೇಶನ್ ಕಳ್ಸಿದ್ರೆ ನಾವು ಪೋರ್ಟರ್ ಮಾಡ್ತೀವಿ, ಪೇಮೆಂಟ್ ಮಾಡಿದ್ರೆ. ದಟ್ ಇಸ್ ನೈಸ್ ಬ್ರೋ. ಹಂಗಿದ್ರೆ ನಿಮ್ ನಂಬರ್ ಹೇಳ್ಬಿಡಿ ಬ್ರೋ. ಇದು ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ನಿಮ್ ನಂಬರ್ ಹೇಳ್ಬಿಡಿ. 9113278391. ಗೊತ್ತಾಯ್ತಲ್ಲ. ಸೊ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನೀವು ನಿಮಗೆ ಬೇಕಾಗಿರೋ ರಾಯಲ್ ಎನ್ಫೀಲ್ಡ್ ಆಕ್ಸೆಸರೀಸ್ನ ಇವ್ರ ಹತ್ರ, ಸಚಿನ್ ಅವ್ರ ಹತ್ರ ಕೇಳಿಸ್ಕೊಬೋದು. ನಂಬರ್ ಆಲ್ರೆಡಿ ಅವ್ರು ಹೇಳಿದ್ದಾರೆ. ಸೊ ದಟ್ ಇಸ್ ಅ ನಂಬರ್. ಥ್ಯಾಂಕ್ ಯು ಸೋ ಮಚ್ ಸಚಿನ್. ಥ್ಯಾಂಕ್ ಯು. ಈ ಗಾಡಿ ನೋಡಿ ಸ್ನೇಹಿತರೆ, ಏನು ಸಖತ್ತಾಗಿ ಬಿಲ್ಡ್ ಮಾಡಿದ್ದಾರೆ. ಎಕ್ಸಾಸ್ಟ್ ಕೂಡ ಹಾಕ್ಸಿದ್ದಾರೆ. ಹ್ಯಾಂಡಲ್ ಬಾರ್ಸ್ ಇಂದ ಹಿಡಿದು ಲುಕ್ಸ್ ಅಮೇಸಿಂಗ್, ಆ್ಯಂಡ್ ಇವನ್ ದ ಸೌಂಡ್ ಇಸ್ ಆಲ್ಸೋ ಕ್ರೇಜಿ ಇನ್ ದಿಸ್. ಸೊ ಸೀಟ್ನ ರಿಮೂವ್ ಮಾಡಿದ್ದಾರೆ, ನೋಡ್ಬೋದು. ಎಲೆಕ್ಟ್ರಾನಿಕ್ಸ್ನೆಲ್ಲ ಒಂದ್ಸತಿ ಚೆಕ್ ಮಾಡ್ತಾರೆ. ಸೊ ಅದಾದಮೇಲೆ ಏರ್ ಫಿಲ್ಟ್ರನ್ನು ಒಂದ್ಸತಿ ಚೆಕ್ ಮಾಡ್ತಾರೆ. ಅಲ್ಲಿಗೆ ಸರ್ವಿಸ್ ಮುಗೀತು. ಸೊ ಇರೋ ವಾಟರ್ ವಾಶ್ ಎಲ್ಲ ಆಗಿರೋದ್ರಿಂದ ವಾಟರ್ ವಾಶ್ ಮಾಡಿಸಿದ್ಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಿದ್ದಾರೆ. ಸೊ ಪ್ರತಿಯೊಂದು ಸ್ಪಾರ್ಕ್ ಪ್ಲಗ್ನ ತೆಗೆದು ಚೆಕ್ ಮಾಡಿದ್ರು, ಆದಮೇಲೆ ನೆಕ್ಸ್ಟ್ ಫಿಟ್ ಮಾಡ್ತಿದ್ದಾರೆ. ಹೇಳಿದಾಗೆ ಬ್ಯಾಟ್ರಿ ಟರ್ಮಿನಲ್ಸ್ನೆಲ್ಲ ಟೈಟ್ ಮಾಡ್ತಾರೆ. ಇಲ್ಲೊಂದೆಲ್ಲ ಲೂಸ್ ಇದ್ರೆ ಹೇಳೋಕ್ಕಾಗಲ್ಲ. ನೋಡಿ, ಇದು ಲೂಸ್ ಇತ್ತಿದು. ಸೊ ಗ್ರೀಸ್ ಹಚ್ಚೋದ್ರಿಂದ ಏನಾಗುತ್ತೆ ಅಂತಂದರೆ, ಯು ವಿಲ್ ನಾಟ್ ಗೆಟ್ ದ್ಯಾಟ್ ರಸ್ಟಿಂಗ್. ಗ್ರೀಸ್ ಅದಕ್ಕೆ ಅಲ್ಲ ಹಚ್ಚೋದು, ರಸ್ಟ್ ಆಗಬಾರ್ದು ಅಂತ. ಓಕೆ, ಜಸ್ಟ್ ವಾಂಟೆಡ್ ಟು ಮೇಕ್ ಶೋರ್ ಮೈ ನಾಲೆಡ್ಜ್ ಆಲ್ಸೋ. ಸೊ ಗ್ರೀಸ್ ಹಚ್ಚೋದು ಏನಕ್ಕೆ ಅಂದರೆ ರಸ್ಟ್ ಆಗಬಾರ್ದು, ಮತ್ತು ಸ್ಪಾರ್ಕ್ ಆಗ್ತಾ ಇರೋದ್ರಿಂದ ಇಟ್ ಮೈಟ್ ಗೆಟ್ ಫ್ರಿಕ್ಷನ್. 2013 ಬಂದಿರುವಂಥ ರಾಯಲ್ ಎನ್ಫೀಲ್ಡ್ಸು ಅವಾಗ ಯಾವ ಥರ ಇತ್ತು, ಆಮೇಲೆ ಇವಾಗ ಯಾವ ಥರಗೆ ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಅಂದರೆ ರಿಯಲಿ ಹ್ಯಾಟ್ಸ್ ಆಫ್ ಟು ರಾಯಲ್ ಎನ್ಫೀಲ್ಡ್.
ಅದಕ್ಕೋಸ್ಕರನೇ ಇವತ್ತಿಗೂ ನನ್ನ ಹತ್ರ ಮೂರು ರಾಯಲ್ ಎನ್ಫೀಲ್ಡ್ ಇದೆ. ಒಂದು ಬ್ರಾವೋ, ಮ್ಯಾಂಬಾ ಆ್ಯಂಡ್ ಬೊಯ್ಕಾ, ಆ್ಯಂಡ್ ಇನ್ನೊಂದು ಬಂದು ಸ್ನೈಪರ್ ಕಾರು. ಸೊ MBBS ಸಿಂಪಲ್. ಸೊ ಎಸ್ ಸ್ನೇಹಿತರೆ, ರಾಯಲ್ ಎನ್ಫೀಲ್ಡ್. ಸೊ ಕಂಡು ಬಡಿತಿದ್ದು ಮಾಡಿಫೈಡ್ ಮಾಡಿ ರೇಸಿಗೆ ಓಡಿಸೋಕ್ಕೆ ಅಂತ ಆ ಗಾಡಿನ ಮಾಡ್ಕೊಂಡೆ. ನೆಕ್ಸ್ಟ್ 411 ಹಿಮಾಲಯನ್ನು, ದಟ್ ಈಸ್ ದ ಲೆಜೆಂಡರಿ ಬೈಕ್ ಫಾರ್ ಮೀ. ಆ್ಯಂಡ್ ಅದರಲ್ಲಿ ಮಾಡಿರೋಂಥ ಸಾಧನೆಗಳು ಸಿಕ್ಕಾಪಟ್ಟೆ ಇದೆ. ಆ್ಯಂಡ್ ದೆನ್ ನೌ ಕಮ್ಸ್ ಬೊಯ್ಕಾ. ಸೊ ಬೊಯ್ಕಾ ಜೊತೆಗೆ ಇನ್ನೇನೇನಾಗುತ್ತೆ ನನಗೆ ಗೊತ್ತಿಲ್ಲ. ಪ್ರಾಬಬ್ಲಿ ವಿ ಮೈಟ್ ಗೋ ಫಾರ್ ಅನ್ ಇಂಟರ್ನ್ಯಾಷನಲ್ ರೈಡ್ ದಟ್ ಶಾರ್ಟ್ಲಿ. ಐ ವಿಲ್ ಕೀಪ್ ಯು ಪೋಸ್ಟೆಡ್. ಇಂಟರ್ನ್ಯಾಷನಲ್ ರೈಡ್ ಅಂದರೆ ಐ ಆಮ್ ಟೆಲಿಂಗ್ ಯು, ಎಸ್ ಇಟ್ ಇಸ್ ನೇಪಾಲ್. ಗೆಸ್ ಮಾಡಿರ್ತೀರ ಸುಮಾರು ಜನ. ಸೊ ನೇಪಾಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಯಾವಾಗ ಏನು ಅಂತೆಲ್ಲ ನನಗೆ ಹೇಳ್ಕೊಡ್ತೀನಿ. ಸೊ ಸ್ಟೇ ಟ್ಯೂನ್, ಅದರದ್ದು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಇನ್ಸ್ಟಾಗ್ರಾಮ್ ID ಬಂದು 69 ದ ವ್ಯಾಂಡರ್ಲಸ್ಟ್ ಅಂತ. ಸೊ ನೋಡಿ, ಸೀಟ್ನು ನೀಟಾಗಿ ಡ್ರೈವ್ ಮಾಡಿಬಿಟ್ಟು ಅದ್ರ ಹಿಂದ್ಗಡೆ ಟೂಲ್ ಕಿಟ್ಸ್ ಎಲ್ಲ ಇದೆ, ಫಸ್ಟ್ ಏಡ್ ಕಿಟ್ಟು ಕೂಡ ಇದೆ. ಸೀಟ್ ಕೂರಿಸ್ತಿದ್ದಾರೆ, ನೋಡ್ಕೊಳ್ಳಿ. ಸುಮಾರು ಜನ ಕೇಳ್ಬೋದು, ಓಕೆ ರ್ಯಾಲಿ ಸೀಟ್ ತೆಗೆದುಬಿಟ್ಟು ನಾವು ಟೂರಿಂಗ್ ಸೀಟ್ ಹಾಕ್ಬೋದಾ ಅಂತ. ಸ್ವಲ್ಪ ಹೊತ್ತು ಮುಂಚೆ ಟ್ರೈ ಮಾಡಿದ್ವಲ್ಲ ಬ್ರೋ, ಆಗಲಿಲ್ಲಲ್ಲ. ಸೊ ಈ ಒಂದು ಕೌಲ್ ಏನಿದೆಯಲ್ಲ, ಈ ಶೀಲ್ಡ್ ಎಲ್ಲ, ಈ ರ್ಯಾಲಿ ಕೌಲ್ ಏನಿದೆ, ಇದನ್ನೆಲ್ಲ ತೆಗೆದು ನಾರ್ಮಲ್ ಆಗಿರುವಂಥ ಕ್ಯಾರಿಯರ್ ಫಿಟ್ ಮಾಡಿಬಿಟ್ಟು ನಾರ್ಮಲ್ ಮಡ್ಗಾಡ್ನ ಹಾಕಿದ್ರೆ ಮಾತ್ರ ಕೂರ್ಸೋಕ್ಕಾಗತ್ತೆ. ಸೊ ನನಗೇನು ನೆಸೆಸಿಟಿ ಇಲ್ಲ, ಬಟ್ ಟೂರಿಂಗ್ ಹೋದಾಗ ಡೆಫಿನೆಟ್ಲಿ ಐ ವಿಲ್ ಡೂ ದಟ್ ಚೇಂಜ್. ಐ ವಿಲ್ ಅಪ್ಡೇಟ್ ಯು. ಸೊ ಸ್ವಲ್ಪ ಹೊತ್ತು ಮುಂಚೆ ನಾನು ಕಾರ್ಡಲ್ಲಿ ತೋರಿಸೋದಲ್ಲ ವಿಘ್ನೇಶ್ ಅಂತ ಇವರೇನೆ. ನೀವೇನೋ ಹೇಳ್ತಿದ್ರಲ್ಲ, ಅದು ಹೆಲ್ತ್ ಕಾರ್ಡ್ ಬಗ್ಗೆ. ಈ ಗಾಡಿಗೆ ಹೆಲ್ತ್ ಕಾರ್ಡ್ ಎತ್ತೀವಿ. ಸೊ ಅದರಲ್ಲಿ ಇಂಜಿನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಒಂದಿರುತ್ತೆ, ವೆಹಿಕಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಒಂದಿರುತ್ತೆ. ಓಕೆ. ಸೊ ಇವಾಗ ವೆಹಿಕಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮತ್ತೆ ಇಂಜಿನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎರಡು ಹೆಲ್ತ್ ಕಾರ್ಡ್ ಎತ್ತೀವಿ. ಓಕೆ. ಅದು ಶೇರ್ ಮಾಡ್ತೀನಿ ಇವಾಗ. ಸೊ ಅದು ನನಗೇನು ಗೊತ್ತಾಗುತ್ತೆ ಬ್ರೋ? ನಾನು ಎದ್ಬಿಟ್ಟು PDF ವಾಟ್ಸ್ಆಪ್ ಶೇರ್ ಮಾಡ್ತೀನಿ. ಓ, ನನಗೆ PDF ರಿಪೋರ್ಟ್ ನನಗೆ ಅಪ್ಲಿಕೇಶನ್ ಸಿಗುತ್ತಾ? ಅಪ್ಲಿಕೇಶನ್ ಅಲ್ಲೂ ಸಿಗುತ್ತೆ, ರಾಯಲ್ ಎನ್ಫೀಲ್ಡ್ ಆಪ್ ಅಲ್ಲೂ ಸಿಗುತ್ತೆ ನಿಮಗೆ. ಗಾಡಿ ಹೆಲ್ತ್ ಕಾರ್ಡ್, ಹೆಲ್ತ್ ರಿಪೋರ್ಟ್ ಕೂಡ ಸಿಗುತ್ತೆ ಅಂತಂದ್ರೆ ಟೆಕ್ನಾಲಜಿ ನೋಡಿ ಯಾವ ತರ ಇಂಪ್ರೂವ್ ಆಗಿದೆ. ಸೊ ಹೆಲ್ತ್ ರಿಪೋರ್ಟ್ ಹೇಗೆ ಸಿಗುತ್ತೆ ಅಂತಂದ್ರೆ, ಇವರು ಇದಕ್ಕೆ ಡಾಂಗಲ್ ಫಿಟ್ ಮಾಡ್ಬಿಟ್ಟು ನೆಕ್ಸ್ಟ್ ಇವರು ಮೊಬೈಲ್ ಆಪ್ ಇಂದ ಡೀಟೇಲ್ಸ್ ನ ಫ್ಲೆಕ್ಸ್ ಮಾಡ್ತಾರೆ. ಯಾವ ತರ ಮಾಡ್ತಾರೆ ಅಂತ ನೋಡೋಣ. ಸ್ಟೇ ಟ್ಯೂನ್. ಸೊ ಇದೇ ರಾಯಲ್ ಎನ್ಫೀಲ್ಡ್ ಆಪ್. ಸೊ ಇವ್ರು ಹೆಂಗ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಸೊ ಡಯಾಗ್ನೋಸ್ ಆಗ್ತಾ ಇದೆ, ನೋಡ್ಬೋದು. ಓಕೆ, ಡಾಂಗಲ್ ನಂಬರ್ ಕನೆಕ್ಟ್ ಆಯ್ತು. ಓಕೆ, ಡಾಂಗಲ್ ಕನೆಕ್ಟ್ ಆಗಿದೆ. ಓಕೆ, ಡಯಾಗ್ನೋಸ್ ಮಾಡ್ತಾ ಇದ್ದೀರಾ. ಹಿಮಾಲಯನ್ 450. ಓಕೆ, ಸೆಲೆಕ್ಟ್ ಮಾಡಿದ್ದೀರಾ. ಓ, ಇದರಲ್ಲೆಲ್ಲ ಗೊತ್ತಾಗತ್ತಾ? ಓಕೆ, ಫ್ಯೂಯಲ್ ಪಂಪು, ಇಗ್ನಿಷನ್ ಎಲ್ಲ ನೋಡಿ, ಎಲ್ಲ ಡೀಟೇಲ್ಸ್ ಕಾಣಿಸ್ತಾ ಇದೆ ನೋಡಿ. TPS, ಕಿಲ್ ಸ್ವಿಚ್, ಕಂಪ್ಲೀಟ್ ಡೀಟೇಲ್ಸ್ ಸಿಗ್ತಾ ಇದೆ. ನೈಸ್. ಸೊ ಈ ರಿಪೋರ್ಟ್ ನೀವು ನನಗೆ ಕಳಿಸ್ತೀರಲ್ಲ ಬ್ರೋ? ಥ್ಯಾಂಕ್ ಯು ಬ್ರೋ. ಸೊ ಈ ಒಂದು ಟೆಸ್ಟ್ ಏನಕ್ಕೆ ರನ್ ಮಾಡ್ತಾರೆ ಅಂತಂದ್ರೆ, ಗಾಡಿಯಲ್ಲಿ ಏನಾರ ಟೆಕ್ನಿಕಲ್ ಇಶ್ಯೂಸ್ ಇತ್ತು ಅಂತಂದ್ರೆ ಇದರಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ವಿ ಕ್ಯಾನ್ ಸಾರ್ಟ್ ಇಟ್ ಔಟ್. ಸೊ ಆ ಒಂದು ರೀಸನ್ಗೆ ಇವರು ಈ ಒಂದು ಡಾಂಗಲ್ನ ಕನೆಕ್ಟ್ ಮಾಡಿಬಿಟ್ಟು ಚೆಕ್ ಮಾಡೋದು. ಪ್ರಶಾಂತ್ ಬ್ರೋ, ಆಯ್ತಾ ಸರ್ವಿಸ್ ಮುಗೀತಾ? ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಬ್ರೋ, ಥ್ಯಾಂಕ್ ಯು. ಪ್ರಶಾಂತ್ ಅಂತ ಅವರು ನಮ್ಮ ಟೆಕ್ನಿಷಿಯನ್. ನೋಡಿ, ಗಾಡಿನೂ ಇಳಿಸ್ಕೊಡ್ತಾ ಇದ್ದಾರೆ. ಗಾಡಿ ಇಳಿಸೋದೇ ಸಿಕ್ಕಾಪಟ್ಟೆ ಟಾಸ್ಕು, ಯಾಕಂದರೆ ಗೊತ್ತಲ್ಲ, ಹಿಮಾಲಯನ್ 450 ಅಷ್ಟೇ. ಸೊ ಫೈನಲಿ ಇವಾಗ ಫಸ್ಟ್ ಸರ್ವಿಸ್ ಆಗಿದೆ. ಸೊ ಇನ್ನು ಮುಂದೆ ಈ ಗಾಡಿ ಓಡೋ ರೀತಿನೇ ಬೇರೆ, ಇದರ ಆಟನೇ ಬೇರೆ. ಇನ್ನು ನಾರ್ಮಲ್ ಆಗಿರೋಕ್ಕೆ ಚಾನ್ಸೇ ಇಲ್ಲ. ಇನ್ಮೇಲೆ ಗೊತ್ತಲ್ಲ ಸ್ನೇಹಿತರೆ ಆಟ ಹೆಂಗಿರುತ್ತೆ ಅಂತ. ಐ ವಾಸ್ ಜಸ್ಟ್ ಲಿಟ್ರಲಿ ವೇಟಿಂಗ್ ಫಾರ್ ದಿಸ್ ಫಸ್ಟ್ ಸರ್ವಿಸ್ ಟು ಫಿನಿಶ್. ಲೆಟ್ ಸ್ಟಾರ್ಟ್ ಆಫ್ ರೋಡಿಂಗ್. ಗಾಡಿಯ ಹೆಲ್ತ್ ಕಾರ್ಡ್ ಕೂಡ ಸೆಂಡ್ ಮಾಡಿದ್ದಾರೆ. ಆಮೇಲೆ ಇಲ್ಲಿದೆ ನೋಡಿ, ನಾನು ಹೇಳಿದ್ನಲ್ಲ. ಸೊ ವಿಡಿಯೋನ ನಂಬರ್ ಪ್ಲೇಟ್ ಮುಖಾಂತರ ತೋರಿಸ್ಕೊಂತ ಆಮೇಲೆ ಅಲ್ಲಿ ಇಂಜಿನ್ ಆಯಿಲ್ ಹಾಕೋದನ್ನು ತೋರಿಸ್ತಾರೆ ಅಂತ ಹೇಳಿದ್ನಲ್ಲ. ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಸೊ ನೆಕ್ಸ್ಟ್ ಹೆಲ್ತ್ ಕಾರ್ಡನ್ನು ಕಳಿಸಿದ್ದಾರೆ PDF ಅಲ್ಲಿ. ಸೊ ಇಲ್ಲಿದೆ ನೋಡಿ, ಕಂಪ್ಲೀಟ್ ಹೆಲ್ತ್ ಕಾರ್ಡ್ ಗಾಡಿದು. ಸೊ ಗಾಡಿನ ತೊಗೊಂಬಂದು ಇಲ್ಲಿ ಇಟ್ಟಿದ್ದಾರೆ. ಇವಾಗ ಸರ್ವಿಸ್ ರೆಡಿ ಆಗಿದೆ. ಆಲ್ಮೋಸ್ಟ್ ಆಲ್ 1.5 hour ಆಯಿತು. ಗಾಡಿ ಇಸ್ ರೆಡಿ. ಸೊ ಇವಾಗ ನಾನು ಕೋರಮಂಗಲದಲ್ಲಿರುವಂಥ ರೇಸ್ ಡೈನಾಮಿಕ್ಸಿಗೆ ಹೋಗ್ತಾ ಇದ್ದೀನಿ ಟು ಫಿಟ್ ದ FuelX Pro ಫಾರ್ ಅ ಬೆಟರ್ ಥ್ರಾಟಲ್ ರೆಸ್ಪಾನ್ಸ್. ಸಾರಿ ಗಾಡಿ ತೊಗೊಂಬಂದ್ರು ಪಾಪ, ಬೇಕಂತ ತೊಗೊಂಡೋಗಿ ಅಂತ, ಬೇಡ ಅಂತಂದೆ. ಸೊ ಇದು ಬಂದು ಗೇರ್ ಲಿವರ್, ಅದೊಂದು ತೊಗೊಂಡೋಗ್ತಾ ಇದ್ದೀನಿ ವಾಪಸ್ಸು. ಹೇಳಿ ಬ್ರೋ. ಅದು ಟೆಸ್ಟ್ ಡ್ರೈವ್ ಮಾಡ್ತೀರಾ? ಬ್ರೇಕ್ ನೋಡಿ. ಹಾಂ, ಓಕೆ ಬ್ರೋ. ಇವಾಗ ಗಾಡಿ ರೆಡಿ ಆಯ್ತಲ್ಲ, ತೊಗೊಂಡೋಗ್ಲಾ? ಟೆಸ್ಟ್ ರೈಡ್ ಪ್ರತಿಯೊಂದು ಕಸ್ಟಮರ್ಗೆ ಟೆಸ್ಟ್ ರೈಡ್ ಮಾಡೇನೆ ನೀವು? ಫಸ್ಟ್ ಟೆಸ್ಟ್ ಡ್ರೈವ್ ಮಾಡ್ತೀವಿ. ಓಕೆ. ಪ್ರಾಬ್ಲಮ್ ಸಾಲ್ವ್ ಆಗಿದ್ರೆ ಬಿಲ್ಲಿಂಗ್ ಪ್ರಾಸೆಸ್ ಆಗುತ್ತೆ. ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದ್ರೆ ತಿರ್ಗಾ ರೆಡಿ ಮಾಡಿಬಿಟ್ಟೆ ಬಿಲ್ ಕ್ಲೋಸ್ ಆಗುತ್ತೆ. ಓ, ಸೊ ಫಸ್ಟ್ ನೀವು ಟೆಸ್ಟ್ ರೈಡ್ ಕೊಟ್ಟು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಮಾತ್ರನೇ ಬಿಲ್ ಕ್ಲೋಸ್ ಆಗುತ್ತೆ. ಬಿಲ್ ಕ್ಲೋಸ್, ಡೆಲಿವರಿ ಪ್ರೊಸೆಸ್. ಇಲ್ಲ ಅಂದ್ರೆ ಇಲ್ಲ. ರಿಯಲಿ ಗ್ರೇಟ್ ಬ್ರೋ. ಸೊ ಸರ್ವಿಸ್ ಬಿಲ್ ನೋಡೋದಾದ್ರೆ ಇಷ್ಟಿದೆ. ಇಂಜಿನ್ ಆಯಿಲ್ ಬಂದು 1200 ಲೀಟರ್ಸ್. ಓಕೆ, 2.1 ಲೀಟರ್ಸ್, 1228. ಓಕೆ. ಪ್ಲಸ್ ಚೈನ್ ಕ್ಲೀನಿಂಗ್ ಲೂಬ್ರಿಕೇಶನ್ 90 ml ಯೂಸ್ ಆಗಿದೆ. ಕ್ಲೀನರ್ ಪ್ಲಸ್ ಲೂಬ್ರಿಕೇಶನ್. ಓಕೆ. 179 rupees. ಓಕೆ. ಫಸ್ಟ್ ಸರ್ವಿಸ್ ಅಲ್ಲಿ 500 km ಆಯಿಲ್ ಫಿಲ್ಟರ್ ಚೇಂಜ್ ಮಾಡಬೇಕು. ಓಕೆ, ಅದನ್ನ ಮಾಡಿದ್ದಾರೆ. ಹೌದು, ಅದನ್ನು ಚೇಂಜ್ ಆಗಿದೆ. ಓಕೆ. ಸರ್ವಿಸ್ ಕೂಪನ್ ಚಾರ್ಜಸ್ ಫ್ರೀ ಇರುತ್ತೆ. ಓಕೆ. ಓಕೆ. ಮತ್ತೆ ಕನ್ಸ್ಯೂಮಬಲ್ ಚಾರ್ಜಸ್ ನಾವು ಯೂಸ್ 118. ಟೋಟಲ್ ಬಿಲ್ ಅಮೌಂಟ್ ಬಂದು 1779 rupees. 1779 rupees ಸ್ನೇಹಿತರೆ. ನಮ್ಮ ಮಾನಾ ಬ್ಲ್ಯಾಕ್ ಫಸ್ಟ್ ಸರ್ವಿಸ್ ಕಾಸ್ಟ್ ಇನ್ಕ್ಲೂಡಿಂಗ್ ಇಂಜಿನ್ ಆಯಿಲ್. ಗ್ರೇಟ್.
ಸರ್ವಿಸ್ ಬಿಲ್ ನೋಡೋದಲ್ಲ 1778 ಬೈಕ್ ಇದು ಫಸ್ಟ್ ಸರ್ವೀಸು. ಆ್ಯಂಡ್ ಐ ವುಡ್ ರೆಕಮೆಂಡ್ ನೀವೇನಾದರೂ ರಾಯಲ್ ಎನ್ಫೀಲ್ಡ್, ಸುಮಾರು ಜನ ಕೇಳ್ತಿರ್ತೀರ ರಾಯಲ್ ಎನ್ಫೀಲ್ಡ್ ಬೈಕು ಎಲ್ಲಿ ಸರ್ವಿಸ್ ಚೆನ್ನಾಗಿರುತ್ತೆ ಅಂತ. ಯು ಕ್ಯಾನ್ ಡೆಫಿನೆಟ್ಲಿ ಟ್ರಸ್ಟ್ ದಿಸ್ ಪರ್ಟಿಕ್ಯುಲರ್ ಸರ್ವಿಸ್ ಸೆಂಟರ್, ಅವನ್ ಮೋಟರ್ಸ್ ಫ್ರಮ್ HRBR ಲೇಔಟ್. ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಲ್ರೆಡಿ ವೀಡಿಯೋದಲ್ಲಿ ತೋರಿಸಿದ್ದೀನಿ ವಿಘ್ನೇಶ್ ಅವ್ರನ್ನವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ. ಸೊ ಇಫ್ ಯು ಹ್ಯಾವ್ ಸಮ್ ಡೌಟ್ಸ್ ಹಾಗೂ ಸ್ಪೇರ್ಸ್ ಏನಾದ್ರು ಬೇಕು ಅಂದರೆ ಯು ಕ್ಯಾನ್ ಇಟ್ಸ್ ಜಸ್ಟ್ ಅ ಕಾಲ್ ಅವೇ. ಯು ಕ್ಯಾನ್ ಜಸ್ಟ್ ಕಾಲ್ ಆ್ಯಂಡ್ ಗೆಟ್ ಇಟ್ ಪೋರ್ಟರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಬ್ಲಾಗ್. ಸೈನಿಂಗ್ ಆಫ್ ನಿಮ್ಮ 69 The Vanderers.